ಇನ್ನು ಮುಂದಿನ ಸುದ್ದಿ ಕಡೆ ಹೋಗೋದಾದ್ರೆ, ಇವತ್ತು ಯಾರಾದರೂ ತಿರುಪತಿಗೆ ಹೋಗಿದ್ರೆ ಏನು ಸ್ಪೆಷಲ್ ಅಂದ್ರೆ ಲಡ್ಡು ಸ್ಪೆಷಲ್ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಆ ಒಂದು ಲಡ್ಡು ತಯಾರಿಕೆಯಲ್ಲಿ ಕಳೆದ ಸಲದ YSR ಕಾಂಗ್ರೆಸ್ ಪಕ್ಷದವರು ಏನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಕೊಬ್ಬನ್ನ ಬಳಸಲಾಗಿದೆ, ಜಾನುವಾರುಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇವಾಗ ನಾವು ತುಪ್ಪವನ್ನು ಸರಿಯಾದ ಮಟ್ಟದಲ್ಲಿ ಬಳಸಿ ನಾವು ಲಡ್ಡುವನ್ನ ತಯಾರಿಸ್ತಿದೀವಿ ಅಂತ ಹೇಳ್ತಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಆರೋಪ ಸರ್. ಇವಾಗ ಚಂದ್ರಬಾಬು ನಾಯ್ಡು ಅವರು ಕಳೆದ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸರ್. ಆದ್ರೆ ಈ ಮುಂದಿನ ಹೆಜ್ಜೆ ಚಂದ್ರಬಾಬು ನಾಯ್ಡು ಯಾವ ಮಟ್ಟದಲ್ಲಿ ಇಡಬೇಕು ಸರ್? ಯಾಕಂದ್ರೆ ಆರೋಪನೇ ಎಲ್ಲದಕ್ಕೆ ಒಪ್ಕೊಳ್ಳಿಕ್ಕಾಗಲ್ಲ ಜನರು ಕೂಡ. ಯಾಕಂದ್ರೆ ತಿರುಪತಿ ಅಂದ್ರೆ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಧಾರ್ಮಿಕ ಕೇಂದ್ರ, ಆ ದೇಶದಲ್ಲಿ ಅತಿ ದೊಡ್ಡದು. ಇದರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಎಂಥ ದುರ್ದೈವದ ಸಂಗತಿ ನಮ್ಮ ಭಾರತಕ್ಕೆ ಬಂದು ಒದಗಿದೆ. ಈ ಲೀಡರ್ಗಳ ಕಡೆಯಿಂದ ನಮ್ಮ ದೇಶದ ದುಸ್ಥಿತಿ ಇಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹಾಳಿಲ್ಲ, ನಮ್ಮ ದೇಶದ ಧರ್ಮ ಇಂಥರಿಂದ ಹಾಳು ಆಗೋದಿಲ್ಲ. ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಏನೂ ಆಗೋದಿಲ್ಲ. ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಆದರೆ ಚಂದ್ರಬಾಬು ನಾಯ್ಡು ಅವರು ಇವತ್ತೇ ಹೇಳ್ತಾ ಇದ್ದಾರೆ ಅಲ್ಲಿ ಅದರಲ್ಲಿ ಕೊಬ್ಬು ಬಳಸ್ತಾ ಇದ್ರು. ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು, ಯಾಕೆ ಮಾತನ್ನ ಹೇಳ್ತಾನೆ ಅಂದರೆ, ಚಂದ್ರಬಾಬು ನಾಯ್ಡು ಒಬ್ಬ ಪ್ರಗತಿಪರ ವ್ಯಕ್ತಿ, ಒಬ್ಬ ಒಳ್ಳೆ ವಿಚಾರಧಾರೆಯ ವ್ಯಕ್ತಿ. ಆಮೇಲೆ ರಾಜಕೀಯದಲ್ಲಿ ಅನೇಕ ಕಾಲ ಇವರು ಸಮಯವನ್ನು ಕಳೆದವರು. ಇವರಿಗೆ ಎಂದು ಗೊತ್ತಾಯಿತು ಇದು ಕೊಬ್ಬು ಬಳಸ್ತಾರೆ ಅನ್ನೋದು? ಯಾವತ್ತೇ ದಿವಸ ಇವ್ರು ಮುಖ್ಯಮಂತ್ರಿ ಇವಾಗ ಆದಾಗ ಗೊತ್ತಾಯ್ತಾ? ಅಥವಾ ಹೋದ ಸಲ ಮುಖ್ಯಮಂತ್ರಿಯಿಂದ ಇಳಿದ ಮೇಲೆ ಇವ್ರಿಗೆ ರಾಜಕೀಯ ಗಂಧವೇ ಇರಲಿಲ್ವಾ? ಇವ್ರ ರಾಜಕೀಯ ಬಗ್ಗೆ ತಿಳುವಳಿಕೆನೇ ಇರಲಿಲ್ವಾ? ಅಥವಾ ರಾಜಕೀಯ ಸಮಾಚಾರ ಬಗ್ಗೆ ಇವರಿಗೆ ತಿಳ್ಕೊಳ್ಳೋದು ಇವ್ರದ್ದು ಸೈನಿಕರು ಅಂದರೆ ಇವರು ಸೇವಾ ಮಾಡೋರು ಅಥವಾ ಇವ್ರ ಪಕ್ಷದವರು ಯಾರು ಇರಲಿಲ್ಲವಾ? ಆವಾಗ ಇವ್ರಿಗೆ ಗೊತ್ತಿದ್ರೆ ಆ ಹೊತ್ತಿಗೆ ಈ ಧ್ವನಿ ಯಾಕೆ ಎತ್ತಿಲ್ಲ ಎಂಬ ಒಂದು ಪ್ರಶ್ನೆ ಬರ್ತದೆ. ಇದು ರಾಜಕೀಯ ಪ್ರಶ್ನೆನೋ ಅಥವಾ ಇದು ನಿಜವೋ ಎಂಬುದು ಪ್ರಶ್ನೆ ಬರ್ತದೆ. ಅಥವಾ ಧಾರ್ಮಿಕ ಭಾವನೆಯಲ್ಲಿ ಇದೊಂದು ಹೊಸದು ಕೇಳಿಸ್ತಕ್ಕಂಥ ವಿಚಾರವೋ ಎಂಬ ಸಂಶಯ ಕೂಡ ಬರ್ತದೆ. ಇವತ್ತು BJP ಜೊತೆಲಿ ಅವರು ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಕೂತಿದ್ರು, ಆಮೇಲೆ ಬಿಟ್ಟು ಹೋದ್ರು. ಅವೆಲ್ಲ ಅವ್ರ ರಾಜಕೀಯ ಸಮಸ್ಯೆ. ಆದರೆ ತಿರುಪತಿಯ ದೇವರ ಹೆಸರಿನಲ್ಲಿ ಇದು ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಎಂಬುದನ್ನು ಮೊದಲು. ಆಮೇಲೆ ಇವತ್ತೇ ಗೊತ್ತಾಯ್ತಾ? ಎಂದು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆವಾಗೇ ಅವ್ರಿಗೆ ತಿಳಿತಾ? ಅದಕ್ಕೆ ಮೊದಲು ಇವ್ರಿಗೆ ಗೊತ್ತಿತ್ತ? ಅದು ಗೊತ್ತಿದ್ರೆ ಆವಾಗ ಯಾಕೆ ಸುಮ್ಮನೆ ಕುಳಿತುಕೊಂಡ್ರು? ಇವತ್ತೇ ಯಾಕೆ ತೆಗೆದ್ರು? ಆಮೇಲೆ ಈಗ ತೆಗೆದುಕೊಂಡ್ರು ಬಂದರು. ಈಗಂತೂ ಮುಖ್ಯಮಂತ್ರಿ ಇದ್ದಾರೆ. ಇದ್ರ ಬಗ್ಗೆ ಏನು ಮಾಡೋರಿದ್ದಾರೆ? ಇಂಥ ಕೆಟ್ಟ ಕೆಲಸಕ್ಕೆ, ಇಂಥ ದ್ವೇಷದ ಕೆಲಸಕ್ಕೆ ಅಥವಾ ಧರ್ಮನ ಕಲಂಕ ಮಾಡುವ ಕೆಲಸಕ್ಕೆ ಕೈ ಹಾಕಿದವರು ಯಾರು? ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತಾರೆ? ಇದು ಒಂದು ರೀತಿ ದೊಡ್ಡ ಅಧರ್ಮ. ಇವರು ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಹೊರತಂತದ್ದು. ಅದಕ್ಕೆ ಅವರು ಕ್ರಿಶ್ಚಿಯನ್ ಮೂಲದವರಿದ್ದಾರೆ ಅಥವಾ ಬೇರೆ ಧರ್ಮದವರಿದ್ದಾರೆ ಎಂಬುದು ನೋಡೋದು ಬೇಕಾಗಿಲ್ಲ. ತಾತ್ವಿಕವಾಗಿ ನಾವು ನೋಡಬೇಕು. ಅದಕ್ಕೆ ಅವ್ರು ಇನ್ನು ಮುಂದೆ ಏನು ಮಾಡ್ತಾರೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಅವರು ಸ್ಪಷ್ಟಪಡಿಸಿ ಜನರಿಗೆ ಸತ್ಯ ಸಂಗತಿಯನ್ನು ತರಬೇಕು. ಆಮೇಲೆ ಇವಾಗ ಶುದ್ಧ ತುಪ್ಪದಿಂದ ನಾವು ಲಡ್ಡುವನ್ನು ತುರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮದು ಭಾವನೆ ಏನು? ತಿರುಪತಿಯಲ್ಲಿ ಮೊದಲಿನಿಂದಲೂ ಶುದ್ಧ ಭಾವನೆಯಿಂದ, ಶುದ್ಧ ತುಪ್ಪದಿಂದ, ಶುದ್ಧ ಸಾಮಗ್ರಿಗಳಿಂದ ಜನರ ಕೈಗೆ ಪ್ರಸಾದ ಬರ್ತಾ ಇದೆ. ನಾವು ಲಡ್ಡು ಅಂತ ಎಂದು ಅದು ತಿನ್ನೋದಿಲ್ಲ, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅದು ಲಡ್ಡು ಅನೇಕ ಅಂಗಡಿಗಳಲ್ಲಿ ಮಾರ್ತಾರೆ. ಪ್ರತಿನಿತ್ಯ ಲಡ್ಡುಗಳು ತಯಾರಾಗ್ತವೆ ಹೋಟೆಲ್ಗಳಲ್ಲಿ. ಆದರೆ ಅವಕ್ಕೆಲ್ಲಕ್ಕೂ ಪ್ರಸಾದ ಅನ್ನೋದಿಲ್ಲ. ಆ ತಿರುಪತಿಯಲ್ಲಿ ಬರ್ತಕ್ಕಂಥ ಪ್ರಸಾದ ಅಂತ ಜನರು ಪವಿತ್ರ ಭಾವನೆಯಿಂದ ಸೇವನೆ ಮಾಡ್ತಾರೆ. ಅದಕ್ಕೆ ಧಕ್ಕೆ ಬರಲಾರಂತೆ. ಆಮೇಲೆ ಇವರು ಒಂದು ಸಲ ಸ್ಪಷ್ಟತೆಯನ್ನು ಕೊಡಬೇಕು. ಯಾವ ತುಪ್ಪವನ್ನು ಇವರು ಬಳಸ್ತಾ ಇದ್ದಾರೆ ಅದರಲ್ಲೇನು ಬರ್ತದೆ? ಏನು ಆಕಳು ತುಪ್ಪ ಬಳಸ್ತಾ ಇದ್ದಾರೋ, ಎಮ್ಮೆ ತುಪ್ಪ ಬಳಸ್ತಾ ಇದ್ದಾರೋ, ಮೇಕೆ ತುಪ್ಪ ಬಳಸ್ತಾ ಇದ್ದಾರೋ, ಅಥವಾ ಎಲ್ಲ ತುಪ್ಪ ಮಿಕ್ಸ್ ಮಾಡಿ ಬಳಸ್ತಾ ಇದ್ದಾರೋ? ಶುದ್ಧ ತುಪ್ಪ ಬಳಸ್ತೀವಿ ಅಂತ ಇವ್ರು ಹೇಳಬೇಕಾದ್ರೆ ಎಲ್ಲಿಂದ ತರ್ತಾ ಇದ್ದಾರೆ, ಯಾವ ರೀತಿಯಿಂದ ಸಂಗ್ರಹ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಚೆಕಪ್ ಮಾಡ್ತಾ ಇದ್ದಾರೆ,
ಶುದ್ಧ ತುಪ್ಪ ಇದೆ ಎಂಬುದಕ್ಕೆ ಖಾತ್ರಿ ಏನು ಮಾಡ್ತಾ ಇದ್ದಾರೆ. ಇದನ್ನ ಇವತ್ತಿನ ದಿವಸ ಚಂದ್ರಬಾಬು ನಾಯ್ಡು ಅವರು ಸಮಾಜದ ಮುಂದೆ ಸ್ಪಷ್ಟನೆ ಕೊಡಬೇಕಾಗ್ತದೆ. ನಾನು ಸರ್ಕಾರಿ ಯಾರ್ದೊಂದು ಮಾಡ್ತಾ ಇಲ್ಲ. ಚಂದ್ರಬಾಬು ಸರ್ಕಾರನು ನಮ್ಮದೇ, ವಯಸ್ಸರಾಯ್ತು ನಮ್ಮದೇ, ಎಲ್ಲ ಸರ್ಕಾರ ಯಾರು ಆಡಳಿತದಲ್ಲಿ ಬರ್ತಾರೋ ಅವರು ಸಮಾಜದ ಸರ್ಕಾರ. ಆದರೆ ಈ ರೀತಿಯಿಂದ ಒಬ್ಬ ಜವಾಬ್ದಾರಿ ವ್ಯಕ್ತಿ ವಿರೋಧ ಮಾಡಬೇಕಾದ್ರೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಅವರು ಕೊಡಬೇಕಾಗ್ತದೆ. ಅದಕ್ಕಾಗಿ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ತಪ್ಪು ಮಾಡಿದವರ ಮೇಲೆ ಯಾವ ರೀತಿ ಕ್ರಮ ಜರುಗಿಸ್ತಾ ಇದ್ದಾರೆ ಸಮಾಜ ನೋಡ್ತದೆ. ಯಾಕಂದ್ರೆ ಸರ್ ನಮಗೆ ಈಗ ಅಲ್ಲಿ ಸರಾಸರಿ ದಿನಕ್ಕೆ 3 ಲಕ್ಷ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಸರ್. ಅದೇ ರೀತಿ ಸಾವಿರಾರು ಜನಕ್ಕೆ ಅಲ್ಲಿ ಕೆಲಸವನ್ನು ಕೂಡ ನೀಡಲಾಗುತ್ತೆ ಈ ಒಂದು ಲಡ್ಡು ತಯಾರಿಕೆ ಒಂದು ಇದರಲ್ಲಿ. ಹಾಗಾಗಿ ಅವರ ಮೇಲೂ ಕೂಡ ಏನು ಪ್ರಭಾವ ಬೀರಬಾರ್ದು, ಮತ್ತೆ ಧಾರ್ಮಿಕತೆಯ ದೃಷ್ಟಿಯಿಂದಲೂ ಕೂಡ ತನಿಖೆ ನಡಿಬೇಕು. ಯಾಕಂದ್ರೆ ಹಿಂದೂಗಳ ಒಂದು ಪವಿತ್ರ ಸ್ಥಾನ ಅಂತ ಹೇಳಲಾಗುತ್ತೆ ಸರ್. ಅಲ್ಲ 3 ಲಕ್ಷ ಅಷ್ಟೇ ಅಲ್ಲ, ಅದು ಎವರೇಜ್ 3 ಲಕ್ಷ, ಸುಮಾರು 8 ಲಕ್ಷದವರೆಗೆ ಸಹಿತ ಅವರು ನಿರ್ಮಾಣ ಮಾಡ್ತಾರೆ. ಸಾವಿರಾರು ಜನರು ಕೆಲಸ ಮಾಡ್ತಾರೆ. ಅವ್ರಿಗೆ ಪರ್ಮನೆಂಟ್ ಕಾಯಮಾಗಿ ಸೇವೆ ಸಲ್ಲಿಸೋರು ಇದ್ದಾರೆ, ದಿನಗೂಲಿಯಿಂದ ಬರೋರು ಇದ್ದಾರೆ. ಕೆಲಸ ಎಷ್ಟು ಜನ ಸೇರಿಸ್ತಾರೆ ಮಹತ್ವದಲ್ಲ, ಆ ಪಾವಿತ್ರ್ಯವನ್ನ ಕಾಪಾಡುವಲ್ಲಿ ಅವ್ರ ಮೇಲೆ ಬೀಳಬಾರ್ದು. ಆಮೇಲೆ ಅಲ್ಲಿ ಕೆಲಸ ಮಾಡುವವರು ಅವರು ಇವತ್ತಿನ ದಿವಸ ಸ್ಪಷ್ಟವಾಗಿ ಎದುರು ಹೇಳಬೇಕಾಗ್ತದೆ, ಹೌದು ನಾವು ಮೊದಲು ಕೊಬ್ಬನ್ನು ಬಳಸ್ತಿರ್ತೀವಿ ಇವತ್ತು ಇಲ್ಲ ಅಂತ. ಬರೇ ಚಂದ್ರಬಾಬು ನಾಯ್ಡು ಹೇಳಿದ್ರೆ ಆಗೋದಿಲ್ಲ, ಅಲ್ಲಿ ಸೇವೆ ಸಲ್ಲಿಸೋರು ಹೇಳಬೇಕಾಗ್ತದೆ. ಅದನ್ನ ಒತ್ತಡಕ್ಕಾಗಿ ನಾವು ಸುಮ್ಮನೆ ಕೂತೀವ್ರಿ ಅಂತಾರೆ ಹೇಳಬೇಕು, ಅಥವಾ ನಾವು ಮುಚ್ಕೊಂಡು ಹೋಗ್ತೀವಿ ಅಂತಾರೆ ಹೇಳಬೇಕಾಗ್ತದೆ. ಇವೆಲ್ಲ ಅನೇಕ ಪ್ರಶ್ನೆ. ಈ ರಾಜಕೀಯ ಜನ ಇಂಥ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದಕ್ಕಿಂತ ಸತ್ವನ ಕಂಡುಹಿಡಿದು ಅವ್ರ ಮೇಲೆ ಕೇಸ್ ಮಾಡಿದ್ರೆ ಅವಾಗೇ ಜನರಿಗೆ ಗೊತ್ತಾಗ್ತಿತ್ತು. ಇವ್ರು ಹೇಳಿಕೆ ಕೊಡೋದು ಬೇಕಾಗಿಲ್ಲ, ಅದು ತಗೊಂಡು ಕೇಸ್ ಹಾಕಿ ಕೋರ್ಟಿಗೆ ಕಳಿಸಿ ಯಾಕೆ ಕಳೆದ್ರು ಅಂದ್ರೆ ಇವ್ರು ಹಿಂಗೆ ಲಡ್ಡು ಸಲ ಮಾಡಿದ್ರು ಅಂತ ಹೇಳಿದ್ರೆ ಸಾಕಿತ್ತು. ಆದರೆ ರಾಜಕೀಯ ಪ್ರಚಾರಕ್ಕಾಗಿ ಧರ್ಮವನ್ನು ಮಾಡ್ತಕ್ಕಂಥ ಕಾರ್ಯ ನಿಲ್ಲಬೇಕು. ಧರ್ಮ ಎಲ್ಲರಿಗೆ ಒಳ್ಳೆಯದನ್ನ ಮಾಡ್ತದೆ ಅಂತ ಕಾರ್ಯ ಚಂದ್ರಬಾಬು ನಾಯ್ಡು ಆಗಲಿ ಬೇರೆಯವರಾಗಲಿ ಮಾಡಬೇಕು. ಆದರೆ ಇದು ತಪ್ಪನ್ನು ತಿದ್ದಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ, ಏನು ಮಾಡ್ತಾರಂಬುದು ನೋಡ್ಬೇಕು.